ನಾನು ಅಪ್ಪ ಅಮ್ಮನ ಸುಮಾರು ಸಲ ಹುಡ್ಕೋದಕ್ಕೆ ಟ್ರೈ ಮಾಡಿದ್ದೀನಿ ಅಕ್ಕ. ಅವತ್ತು ಪೇಪರಲ್ಲಿ ಆಡ್ ಬಂದಿತ್ತು ನೋಡು. ಆ ಪೇಪರಲ್ಲಿ ಆಡ್ ಇದ್ದಿದ್ ನೋಡಿ ನಾನು ಅಡ್ರೆಸ್ ಹುಡ್ಕೊಂಡು ಹೋಗಿದ್ದೆ. ಇನ್ನೇನು ಅಪ್ಪ ಅಮ್ಮ ಸಿಕ್ಕಿ ಬಿಟ್ರು ಅನ್ನೋ ಖುಷಿಲ್ ಹೋದೆ. ಆದ್ರೆ ರಾಂಗ್ ನಂಬರ್ ಅಂತ ಹೇಳ್ಬಿಟ್ರು. ನನಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ಆದ್ರೂ ಇದ್ರಲ್ಲೇ ಗೊತ್ತಾಗುತ್ತೆ ನೋಡು, ಅವ್ರಿನ್ನೂ ಬದುಕಿದ್ದಾರೆ ಅಂತ ಹೇಳೋದಕ್ಕೆ. ಹೌದಕ್ಕ, ಅವ್ರಲ್ದೆ ನಿನ್ ಫೋಟೋನ ಇನ್ಯಾರ ಪೇಪರಲ್ಲಿ ಹಾಕ್ಸೋದಕ್ಕಾಗತ್ತೆ ಹೇಳು? ಅಂದ್ರೆ ಅವ್ರು ಎಲ್ಲೋ ಒಂದ್ ಕಡೆ ನಮ್ಮನ್ನ ಹುಡುಕ್ತಿದ್ದಾರೆ ಅಂತ ಆಯ್ತು. ಆದ್ರೂ ನಂಬರ್ ತಪ್ಪಾಗಿದೆ ಅಂತ ಅವ್ರಿಗೆ ಗೊತ್ತಾಗೇ ಇಲ್ವಾ? ಗೊತ್ತಾಗಿದ್ದಿದ್ರೆ ಅವ್ರು ಮತ್ತಿನ್ನೊಂದ್ಸರಿ ಆಡ್ ಕೊಡ್ಬೇಕಿತ್ತು ಅಲ್ವಾ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೆ. ಅದು ಅಲ್ದೆ ಅವರು ನಿನ್ನೊಬ್ಳು ಫೋಟೋ ಮಾತ್ರ ಹಾಕ್ಸಿದ್ದಾರೆ, ನನ್ ಫೋಟೋ ಹಾಕ್ಸಿಲ್ಲ. ಯಾಕಿರ್ಬೋದು? ಅವ್ರ ಹತ್ರ ನಿನ್ ಫೋಟೋ ಇರ್ಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಾನು ಒಬ್ಳದ್ ಮಾತ್ರ ಇತ್ತೇನು. ನಾನ್ ಸಿಕ್ಕಿದ್ರೆ ನೀನು ಸಿಕ್ತ್ಯಾ ಅನ್ನೋ ಆಸೆಯಿಂದ ಪೇಪರ್ ಮೇಲೆ ಹಾಕ್ಸಿರ್ಬೋದು. ಇರ್ಬೋದು. ಸಿಂಧು, ಆ ದಿನಗಳೆಲ್ಲ ಮತ್ತೆ ನಮಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದಕ್ಕ. ನಿನ್ನೆದುರಲಿ ನಾನು, ನನ್ನೆದುರಲಿ ನೀನು, ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ. ನೀ ಪ್ರಾಣವು ನನಗೆ, ಈ ಪ್ರಾಣವು ನಿನಗೆ, ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ. ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ, ಕೊನೆಯವರೆಗೂ. ನಿನ್ನ ತೋಳಲಿ ಹೀಗೆ ಮಗು ಮಲಗಿರೋ ಹಾಗೆ ಉಳಿದಿರುವೆನು ನಾನು ಎಂದು ಹೀಗೆ. ಹೊಸ ಉಡುಗೊರೆಯೊಂದು ಸಿಕ್ಕಂತಿದೆ ನನಗೆ, ಬೆಲೆ ಕಟ್ಟದ ಪ್ರೀತಿ ಇರಲಿ ಹೀಗೆ. ಅವ್ರು ನಮಗೆ ಮದುವೆ ಟೈಮಲ್ಲಂತೂ ಸಿಗ್ಲಿಲ್ಲ. ಅಟ್ಲೀಸ್ಟ್ ನನ್ನ ತಾಯಿ ಆಗೋ ಸಮಯದಲ್ಲಾದ್ರೂ ಸಿಕ್ಕಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಸಿಗ್ತಾರೆ ಅಕ್ಕ, ಖಂಡಿತವಾಗ್ಲೂ ಸಿಗ್ತಾರೆ. ನಮ್ ಲೈಫಲ್ಲೂ ಒಳ್ಳೆ ದಿನಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಎಲ್ಲದೂ ಒಳ್ಳೇದೇ ಆಗುತ್ತೆ, ನಂಬಿಕೆ ಇಡು. ನಾನು ಬದುಕಿರೋದೆ ಆ ನಂಬಿಕೆ ಅನ್ನೋ ಪದದಿಂದ ಸಿಂಧು. ಅದಿಲ್ಲ ಅಂದಿದ್ರೆ ನಾನು ಯಾವತ್ತೂ ಸತ್ತೋಗಿರ್ತಿದ್ದೆ. ಅಕ್ಕ, ದಯವಿಟ್ಟು ಆ ಥರ ಮಾತುಗಳನ್ನೆಲ್ಲ ಆಡ್ಬೇಡ. ಆದ್ರೆ ಒಂದಂತೂ ನಿಜ, ಆ ದೇವ್ರು ನಮ್ಮಿಬ್ಬರನ್ನು ಒಂದ್ ಮಾಡಿದಾನೆ ಅಂದ್ರೆ ನಮ್ಮಪ್ಪ ಅಮ್ಮನ್ನು ನಮ್ ಜೊತೆ ಒಂದ್ ಮಾಡ್ತಾನೆ, ಮಾಡೇ ಮಾಡ್ತಾನೆ.